ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬಾ ಜನ ಮಹಿಳೆಯರಲ್ಲಿ ನಾವು ಸ್ವಂತವಾದ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕನ್ನೋದು ಎಲ್ಲರ ಒಂದು ಕನಸಾಗಿರುವಂತದ್ದು. ಅದೇ ರೀತಿಯಾಗಿ ಆ ಒಂದು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಅವರಿಗೆ ಒಂದು ಫೈನಾನ್ಷಿಯಲ್ ಸಪೋರ್ಟ್ ಇರೋದಿಲ್ಲ. ಅದಕ್ಕಾಗಿ ಈ ಒಂದು ಸರ್ಕಾರದ ಒಂದು ಯೋಜನೆಗಳಾಗಿರ್ಬೋದು ಅಥವಾ ಯಾವ್ದಾದ್ರು ಕೂಡ ಈ ಒಂದು ಬ್ಯಾಂಕ್ ಗಳಲ್ಲಿ ಲೋನ್ ಕೊಟ್ರೆ ಅದರಿಂದಾಗಿ ಅವರು ಸ್ವಂತ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಸ್ನೇಹಿತರೆ, ಇವಾಗ ನಿಮಗೆ ಒಂದು SBI ಬ್ಯಾಂಕ್ ಅಲ್ಲಿ ಶ್ರೀಶಕ್ತಿ ಪ್ಯಾಕೇಜ್ ಅನ್ಬಿಟ್ಟು ನಿಮ್ಗೆ 25 ಲಕ್ಷದವರೆಗೆ ನಿಮ್ಗೆ ಸಹಾಯನ ಮಾಡ್ತಾ ಇರುವಂತದ್ದು, ಅಂದ್ರೆ ಸಾಲನ ಕೊಡುವಂತದ್ದು. ಈ ಒಂದು 25 ಲಕ್ಷ ಏನು ಸಾಲನ ತಗೊಳ್ತೀರಾ, ಇದರಲ್ಲಿ ನೀವು ಸ್ವಂತವಾದ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಬಿಸ್ನೆಸ್ ಇಲ್ಲದೆ ನೀವು ಯಾವುದೇ ರೀತಿಯಾದ ಒಂದು ಲೋನ್ ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಕಂಪಲ್ಸರಿಯಾಗಿ ಒಂದು ಬಿಸ್ನೆಸ್ ನ ನೀವೇನಾದ್ರೂ ಕೂಡ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನೀವು 25 ಲಕ್ಷದವರೆಗೆ ನೀವು ಸಾಲನ ತಗೋಬಹುದು. ಹಾಗಿದ್ರೆ ಯಾವ ಒಂದು ಬಿಸ್ನೆಸ್ ಮಾಡೋದಕ್ಕೆ ಈ ಒಂದು ಸಾಲ ಸಿಗುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಆಹಾರ ಸಂರಕ್ಷಣೆ ಆಗಿರ್ಬೋದು, ಆ ರೀತಿಯಾದ ಒಂದು ಏನಾದ್ರು ಕೂಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಈ ಒಂದು ಲೋನ್ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಟೈಲರಿಂಗ್ ಯೂನಿಟ್ ಏನಾದ್ರು ಕೂಡ ಮಾಡಿದ್ರೆ ಅದಕ್ಕೂ ಕೂಡ ನೀವು ಲೋನ್ ಗಳನ್ನ ಮಾಡಿಸಬಹುದು. ಅದೇ ರೀತಿಯಾಗಿ ಒಂದು ಮೇಣದ ಬತ್ತಿ ತಯಾರಿಕೆ ಏನಾದ್ರು ಕೂಡ ನೀವು ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಬಿಸ್ನೆಸ್ ಕೂಡ ಈ ಒಂದು ಲೋನ್ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಸಾಬೂನು ಉತ್ಪಾದನೆ ಅಂದ್ರೆ ಸೋಪ್ ಗಳನ್ನ ನೀವು ತಯಾರಿಕೆ ಮಾಡೋದಕ್ಕೂ ಕೂಡ ಈ ಒಂದು ಲೋನ್ ಗಳು ಸಿಗುವಂತದ್ದು. ಅದೇ ರೀತಿಯಾಗಿ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಅದೇ ರೀತಿಯಾಗಿ ಟ್ಯೂಷನ್ ಸೆಂಟರ್ ಗಳಾಗಿರ್ಬೋದು, ಒಂದು ಕಂಪ್ಯೂಟರ್ ತರಬೇತಿ ಕೊಡೋದಕ್ಕೂ ಕೂಡ ಲೋನ್ ಸಿಗುವಂತದ್ದು. ನಂತರ ಈ ಒಂದು ಡಿಜಿಟಲ್ ಸೇವಾ ಕೇಂದ್ರನು ಕೂಡ ನೀವು ಓಪನ್ ಮಾಡಿದ್ರೆ ಅದಕ್ಕೂ ಕೂಡ ನೀವು ಲೋನ್ ನ ಮಾಡಿಸಬಹುದು. ಅದೇ ರೀತಿಯಾಗಿ ಒಂದು ಫೋಟೋ ಸ್ಟುಡಿಯೋ ಏನ್ ಬರುತ್ತೆ ಅದನ್ನು ಕೂಡ ನೀವು ಮಾಡ್ಕೋಬಹುದು. ನಂತರ ಇನ್ನ ವ್ಯಾಪಾರ ಕ್ಷೇತ್ರದಲ್ಲಿ ಕಿರಾಣಿ ಅಂಗಡಿಗಳನ್ನ ಮಾಡ್ಕೋಬಹುದು, ಬಟ್ಟೆ ಅಂಗಡಿಗಳನ್ನ ನೀವು ಮಾಡ್ಕೋಬಹುದು. ಅದೇ ರೀತಿಯಾಗಿ ಒಂದು ಆನ್ಲೈನ್ ಬಿಸ್ನೆಸ್ ಗಳನ್ನು ಕೂಡ ನೀವು ಸ್ಟಾರ್ಟ್ ಮಾಡಬಹುದು. ಅದೇ ರೀತಿಯಾಗಿ ಹೋಲ್ಸೇಲ್ ವ್ಯಾಪಾರಗಳು ಯಾವುದೇ ಕೂಡ ಬಿಸ್ನೆಸ್ ನ ನೀವು ಮಾಡಿದ್ರು ಕೂಡ ನಿಮ್ಗೆ ಲೋನ್ ಸಿಗುವಂತದ್ದು. ಅದೇ ರೀತಿಯಾಗಿ ಒಂದು ಸಾಲದ ಮೊತ್ತ ಮತ್ತೆ ಈ ಒಂದು ಬಡ್ಡಿ ದರದ ಒಂದು ವಿವರಣೆನ ನೀವು ನೋಡ್ತಾ ಹೋಗೋದಾದ್ರೆ, ನಿಮ್ಗೆ ಕನಿಷ್ಠ ಸಾಲ ನಿಮ್ಗೆ 50,000ದಿಂದ ನಿಮ್ಗೆ ಸಿಗುವಂತದ್ದು. ಗರಿಷ್ಠವಾಗಿ ಅಂದ್ರೆ ಹೆಚ್ಚಿಗೆ ನೀವು ಸಾಲ ಅಂತಂದ್ರೆ ನೀವು 25 ಲಕ್ಷದವರೆಗೆ ನೀವು ಸಾಲನ ತಗೋಬಹುದು. ಅದೇ ರೀತಿಯಾಗಿ ಯಾವುದೇ ರೀತಿಯಾದ ಒಂದು ಗ್ಯಾರಂಟಿ ಇಲ್ಲದೆ ನೀವು 10 ಲಕ್ಷದ ಒಳಗಡೆ ನೀವು ಸಾಲನ ತಗೋಬೇಕಾಗುತ್ತೆ. 10 ಲಕ್ಷದಿಂದ ಮೇಲೇನಾದ್ರೂ ನೀವು ತಗೊಂಡ್ರೆ ಸಾಲನ ನಿಮ್ಗೆ ಕೆಲವೊಂದಿಷ್ಟು ನೀವು ಗ್ಯಾರಂಟಿಗಳನ್ನ ಕೊಡ್ಬೇಕಾಗುತ್ತೆ, ಅಂದ್ರೆ ಶೂರಿಟಿಗಳನ್ನ ನೀವು ಕೊಡ್ಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ ಬಡ್ಡಿ ದರ ನೋಡೋದಾದ್ರೆ ನಿಮ್ಗೆ 7% ವರ್ಗು ಕೂಡ ಬಡ್ಡಿ ದರ ಇರುವಂತದ್ದು. ಈ ಒಂದು ಸ್ಕೀಮ್ ಅಲ್ಲಿ 7% ವರ್ಗು ಕೂಡ ಬಡ್ಡಿನ ನೀವು ಹಾಕ್ತಾರೆ. ನಿಮ್ಗೆ 7% ಅಂದ್ರೆ ತುಂಬಾನೇ ಕಡಿಮೆ ಆಯ್ತು. ಯಾಕಂತಂದ್ರೆ ಇವಾಗೆಲ್ಲ ನೀವು ನೋಡ್ಬೋದು ಬ್ಯಾಂಕ್ ಸಾಲಗಳನ್ನ ಮಾಡಿದ್ರೆ ತುಂಬಾನೇ ಬಡ್ಡಿ ಇರುತ್ತೆ. ಆದ್ರೆ ಇದರಲ್ಲಿ ನಿಮ್ಗೆ 7% ವರ್ಗು ಕೂಡ ಬಡ್ಡಿ ಸಿಗುವಂತದ್ದು, ಬಡ್ಡಿನ ಕಟ್ಟಬೇಕಾಗುತ್ತೆ. ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ಅರ್ಹತೆಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಅರ್ಜಿದಾರರು ಮಹಿಳೆ ಆಗಿರ್ಬೇಕಾಗುತ್ತೆ ಮೊದಲನೇದಾಗಿ. ಅದೇ ರೀತಿಯಾಗಿ ಅರ್ಜಿದಾರರ ಒಂದು ವಯಸ್ಸು 18 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ ಭಾರತೀಯ ನಾಗರಿಕರಾಗಿರ್ಬೇಕಾಗುತ್ತೆ. ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಕ್ರೆಡಿಟ್ ದಾಖಲೆ ಉತ್ತಮವಾಗಿರ್ಬೇಕಾಗುತ್ತೆ. ಅಂದ್ರೆ ಕ್ರೆಡಿಟ್ ಸ್ಕೋರ್ ಏನಿದೆಯಲ್ವಾ ಅದು ನಿಮ್ದು ಒಳ್ಳೆ ರೀತಿಯಲ್ಲಿ ಇರ್ಬೇಕಾಗುತ್ತೆ. ನಿಮ್ಮ ಸಿಬಿಲ್ ಪ್ರೊಫೈಲ್ ಏನಿದೆ ಅದು ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕಾಗುತ್ತೆ. ಯಾವುದೇ ರೀತಿಯಾದ ಒಂದು ಸೆಟಲ್ಮೆಂಟ್ ಆಗಿರುವಂತ ಒಂದು ಅಕೌಂಟ್ ಗಳಾಗಿರ್ಬೋದು, ಒಂದು ಲೇಟ್ ಪೇಮೆಂಟ್ ಇಶ್ಯೂಗಳಾಗಿರ್ಬೋದು, ಈ ರೀತಿಯಾಗೆಲ್ಲ ಸಮಸ್ಯೆ ಇದ್ರೆ ನಿಮ್ಗೆ ಆಗೋದಿಲ್ಲ ಲೋನು. ಸಿಬಿಲ್ ಹಿಸ್ಟ್ರಿ ಏನಾದ್ರು ಕೂಡ ನಿಮ್ದು ಚೆನ್ನಾಗಿದ್ರೆ ನಿಮ್ಗೆ ಲೋನು ಸಿಗುವಂತದ್ದು. ಅದೇ ರೀತಿಯಾಗಿ ಯಾವ್ದಾದ್ರು ಕೂಡ ಒಂದು ಉದ್ಯಮನ ನೀವು ಪ್ರಾರಂಭಿಸುವಂತ ಒಂದು ಉದ್ದೇಶ ಇರಬೇಕಾಗುತ್ತೆ. ಯಾವ್ದಾದ್ರು ಕೂಡ ಒಂದು ಬಿಸ್ನೆಸ್ ನ ಮಾಡುವಂತ ಒಂದು ಪ್ಲಾನಿಂಗ್ ಇರಬೇಕಾಗುತ್ತೆ. ಆ ರೀತಿಯಾಗಿದ್ರೆ ಮಾತ್ರ ನಿಮ್ಗೆ ಲೋನು ಸಿಗುವಂತದ್ದು. ಅದೇ ರೀತಿಯಾಗಿ ಏನಾದ್ರು ಕೂಡ ಈ ಒಂದು ಸ್ವಸಹಾಯ ಗುಂಪುಗಳೇನಾದ್ರು ಕೂಡ ಆಗಿದ್ರೆ ಅಂತವ್ರಿಗೆ ಮೊದಲ ಒಂದು ಆದ್ಯತೆನ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಅದೇ ರೀತಿಯಾಗಿ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುವಂತದ್ದು, ರೇಷನ್ ಕಾರ್ಡ್ ಬೇಕಾಗುವಂತದ್ದು. ಈ ಒಂದು ವಿಳಾಸದ ಒಂದು ಪುರಾವೆಗಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿಯಾಗಿ ನೀವು ಏನು ಬಿಸ್ನೆಸ್ ನ ಮಾಡ್ತಾ ಇದ್ದೀರಾ ಅದರ ಒಂದು ಉದ್ಯಮದ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನೋಂದಣಿ ಪ್ರಮಾಣ ಪತ್ರ ಏನಿರುತ್ತೆ ಅದು ಬೇಕಾಗುವಂತದ್ದು. ನಂತರ ಏನ್ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅದರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ. ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುವಂತದ್ದು. ನಂತರ ಈ ಒಂದು ಪಾಸ್ಪೋರ್ಟ್ ಸೈಜ್ ನ ಫೋಟೋಗಳು ಬೇಕಾಗುವಂತದ್ದು. ನಂತರ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಬೇಕಾಗುವಂತದ್ದು. ಹಾಗಿದ್ರೆ ಇದಕ್ಕೆ ಎಲ್ಲಿ ಅರ್ಜಿ ಹಾಕ್ಬೋದು ಅಂತ ನೋಡೋದಾದ್ರೆ, ನಿಮ್ಮ ಒಂದು ಹತ್ತಿರದ ಒಂದು SBI ಶಾಖೆಗೆ ನೀವು ವಿಸಿಟ್ ಮಾಡಬೇಕಾಗುತ್ತೆ. ಈ ಒಂದು ಶ್ರೀಶಕ್ತಿ ಪ್ಯಾಕೇಜ್ ಏನಿದೆ ಇದ್ರ ಬಗ್ಗೆ ನೀವು ಕೆಲವೊಂದು ಮಾಹಿತಿಗಳನ್ನ ನೀವು ಪಡ್ಕೋಬೇಕಾಗುತ್ತೆ. ನಂತರ ಅಲ್ಲಿ ಒಂದು ಅರ್ಜಿ ಫಾರ್ಮ್ ನ ಕೊಡ್ತಾರೆ. ಅದನ್ನ ನೀವೇನಾದ್ರೂ ಕೂಡ ಎಲಿಜಿಬಲ್ ಆಗಿದ್ರೆ ನೀವು ಅರ್ಜಿನ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು ಸ್ನೇಹಿತರೆ. ಹಾಗೇನೆ ನಾವು ಮಾಡ್ತಾ ಇರುವಂತ ವಿಡಿಯೋಗಳು ಸುಳ್ಳು ಅಂತ ತುಂಬಾ ಜನರು ಹೇಳ್ತಾ ಇದ್ದೀರಾ. ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ವಿಡಿಯೋಗಳನ್ನ ನಾವು ಮಾಡೋದಿಲ್ಲ. ಇರುವಂತ ವಿಡಿಯೋಗಳನ್ನೇ ಮಾಡಿರೋದು. ಅಂದ್ರೆ ಅಫಿಷಿಯಲ್ ಆಗಿ ಏನು ಅವ್ರು ಕೊಟ್ಟಿರ್ತಾರೆ, ಒಂದು ಏನು ಸರ್ಕಾರದ ಗೌರ್ಮೆಂಟ್ ಸ್ಕೀಮ್ ಗಳಾಗಿರ್ಬೋದು ಏನೆಲ್ಲ ಬಿಟ್ಟಿರ್ತಾರೆ ಅದ್ರ ಬಗ್ಗೆನೇ ನಾವು ವಿಡಿಯೋ ಮಾಡ್ತಾ ಇರ್ತೀವಿ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೋಗಿ ಆ ಒಂದು ಬ್ಯಾಂಕ್ ಗಳಲ್ಲಿ ವಿಚಾರಿಸುವಂತದ್ದು ಈ ರೀತಿ ಮಾಡಿದಾಗ ಅವರು ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದು. ಆದ್ರೆ ನಾವಿಲ್ಲಿ ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಬೇರೆ ಒಂದು ಥರ್ಡ್ ಪಾರ್ಟಿಗಳನ್ನ ಮೀಟ್ ಮಾಡಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಬಟ್ ಅದು ನಮ್ಮ ತಪ್ಪಲ್ಲ.
ಕೆಲವೊಂದಿಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕೆಲವೊಂದಿಷ್ಟು ಈ ಒಂದು ಏಜೆಂಟ್ ಗಳನ್ನ ನೀವು ಮೀಟ್ ಮಾಡಿ ಅದಾದ ನಂತರದಲ್ಲಿ ಲೋನ್ ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ನಾವು ವಿಡಿಯೋದಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಿಮ್ಗೆ ಏನಾದ್ರೂ ಕೂಡ ಇಂಟ್ರೆಸ್ಟ್ ಇದ್ರೆ, ನಾವು ಮಾಡುವಂತ ವಿಡಿಯೋ ಏನಾದ್ರೂ ಕೂಡ ಕರೆಕ್ಟ್ ಅಂತ ಅನ್ಸಿದ್ರೆ ನೀವು ಕೂಡ ಲೋನ್ಗೆ ಅಪ್ಲೈ ಮಾಡಬಹುದು, ತಗೋಬಹುದು. ಅಲ್ಲಿ ಇರುವಂತ ಎಲ್ಲಾ ಒಂದು ಸ್ಕೀಮ್ಗಳ ಬಗ್ಗೆನೂ ಕೂಡ ನೀವು ಕೂಡ ಪಡ್ಕೋಬಹುದು. ಆದ್ರೆ ನಾವಿಲ್ಲಿ ವಿಡಿಯೋದಲ್ಲಿ ಏಜೆಂಟ್ ಗಳನ್ನ ಮೀಟ್ ಮಾಡಿ ಏಜೆಂಟ್ ಗಳ ಹೆಸರು ಕೊಡುವಂತದ್ದು, ಏಜೆಂಟ್ ಗಳ ನಂಬರ್ ನ ಕೊಡುವಂತದ್ದು, ಈ ರೀತಿಯಾಗೆಲ್ಲ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದ್ರೂ ಕೂಡ ಇಷ್ಟ ಆಗಿದ್ರೆ ದಯವಿಟ್ಟು ಕೂಡ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.